ಇಲ್ಲಿ ಇಟ್ಟಿದ್ದೀನಿ, ಬೌಲಿಗೆ ಶಿಫ್ಟ್ ಮಾಡಿದೆ. ಹಂಗೆ ಬ್ರೇಕ್ ಆಗ್ಬಿಟ್ಟಿದೆ. ಒಂದು ಡಿಫ್ರೆಂಟ್ ಕಲರ್ ಆಗಿ ಬರುತ್ತೆ ಎಡಿಟ್. ಅಷ್ಟೇ ನಮ್ಮ ಡೆಸರ್ಟ್. Oh, we had the best time of our lives, chilling by the beach, fire danced all night. Yeah, we had the best. Hello, welcome back to my YouTube channel, Hitesh Gada Vlogs. ಸೊ ನಾನು ನೇಟಿವಲ್ಲಿ ವ್ಲಾಗ್ ಮಾಡಾಗ ಯುಗಾದಿ ನಾನು ಹೇಳಿದ್ದೆ, ಇನ್ನು ರೆಸಿಪೀಸ್ ವ್ಲಾಗ್ ಅದು ಇದು ಏನಾದ್ರು ಮಾಡ್ತಾಯಿರ್ತೀನಿ ಮಿನಿ ವ್ಲಾಗ್ಸ್ ಅಂತ. ಸೊ ಈಗ ಮಾಡ್ತಾ ಇರೋದು ನಾನು ರೆಸಿಪಿ ವ್ಲಾಗ್. ಹೇಗಿದೆ ರೆಸಿಪಿ ವ್ಲಾಗ್ ಅಂತ ಕಮೆಂಟ್ ಮಾಡಿ. ಆಮೇಲೆ ಆಮೇಲೆ ಡೆಸರ್ಟ್ ಮಾಡ್ತಾ ಇರೋದು. ಈ ಪರ್ಟಿಕ್ಯುಲರ್ ಡೆಸರ್ಟ್ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಡಿಸ್ಪ್ಲೇ ಆಗಿದೆ. ಈ ಡೆಸರ್ಟ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಡೈರಿ ಮಿಲ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇಟ್ಟಿದ್ದೀನಿ. ಡೈರಿ ಮಿಲ್ಕ್ ಚಾಕ್ಲೇಟ್ ಅದೊಂದು ಫಸ್ಟ್ ಇಂಗ್ರೀಡಿಯೆಂಟ್ ಇಂಗ್ರೀಡಿಯೆಂಟ್ಸ್ ಲಾಸ್ಟಿಗೆ ಡಿಸ್ಪ್ಲೇ ಆಗಿರುತ್ತೆ. ಆಮೇಲೆ ಓರಿಯೋ ಪೌಡರ್ನ ಆಲ್ರೆಡಿ ನಾನು ಗ್ರೈಂಡರಲ್ಲಿ ಪೌಡರ್ ಮಾಡ್ಕೊಂಡು ಇಲ್ಲಿ ಇಟ್ಟಿದ್ದೀನಿ, ಬೌಲಿಗೆ ಶಿಫ್ಟ್ ಮಾಡಿದ್ದೀನಿ. ಸೊ ನಾನು ತೊಗೊಂಡಿದ್ದು 10 rupeesದು 3 ಪ್ಯಾಕೆಟ್ಸ್ ಓರಿಯೋ. ಅದರಲ್ಲಿ 15 ಇರುತ್ತೆ. ಸೊ 30 ಬಿಸ್ಕೆಟ್ಸ್ ಕ್ರೀಮೆಲ್ಲ ತೆಗ್ದಾಮೇಲೆ ಅದೊಂದು. ಆಮೇಲೆ 2 ಬಿಸ್ಕೆಟ್ಸ್ ಹಾಗೆ ಇಟ್ಟಿದ್ದೀನಿ, ಪೌಡರ್ ಮಾಡಲಿಲ್ಲ, ಮೇಲೆ ಸುಮ್ಮನೆ ಡೆಕಾರಿಗೆ. ಆಮೇಲೆ ಕ್ರೀಮ್ ತೊಗೊಂಡಿದ್ದು ಚಾಕ್ಲೇಟ್ ಓರಿಯೋ ಇತ್ತು, ಚಾಕ್ಲೇಟ್ ಫ್ಲೇವರ್ದು, ವೆನಿಲಾ ಇತ್ತಿಲ್ಲ, ಅಂದರೆ ವೈಟ್ ಕ್ರೀಮ್, ಬರೀ ಬ್ರೌನ್ ಕ್ರೀಮ್ ಇತ್ತು. ಅದಕ್ಕೆ ಬ್ರೌನ್ ಕ್ರೀಮೇ ತೊಗೊಂಡಿದ್ದೀನಿ. ಅದು ತೆಗಿಯಾಗ 1-2 ಹಂಗೆ ಬ್ರೇಕ್ ಆಗಿಬಿಟ್ಟಿದೆ. ಆಮೇಲೆ ಚಾಕ್ಲೇಟ್ ಪೌಡರ್, ಆ್ಯಕ್ಚುಲಿ ಚಾಕ್ಲೇಟ್ ಪೌಡರ್ ಇಲ್ಲ, ಅದಕ್ಕೆ ಹಾಟ್ ಚಾಕ್ಲೇಟ್ ಪೌಡರೇ ತೊಗೊಂಡಿದ್ದೀನಿ. ಟೇಸ್ಟ್ ಇಸ್ ನೈಸ್. ಆ್ಯಂಡ್ ಮಿಲ್ಕ್, ಓಕೆ, ಮಿಲ್ಕ್ ಒಂದು ಸ್ವಲ್ಪ. ಸೊ ಪೌಡರ್ ಮಾಡಿ ಆಗಿದೆ ಆಲ್ರೆಡಿ. ಈಗ ಇದರಲ್ಲಿರೋ ಒಂದು 2 ಬಿಸ್ಕೆಟ್ಸ್ನ ನಾನು ಇಟ್ಟಿದ್ದೆ ಅನ್ನೆಲ್ಲ ಡೆಕಾರಿಗೆ, ಅದನ್ನು ಹಂಗೆ ಇಲ್ಲೇ ಇಟ್ಟೆ. ನೈಸಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಲಂಪ್ಸ್ ಇದ್ರೂ ಏನಾಗಲ್ಲ, ಬಿಸ್ಕೆಟ್ದು ಲಂಪ್ಸ್, ಹಂಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಮ್ಮ ಹಾಟ್ ಚಾಕ್ಲೇಟ್ ಪೌಡರ್ ಆರ್ ಚಾಕ್ಲೇಟ್ ಪೌಡರ್, ನಾರ್ಮಲ್ ಚಾಕ್ಲೇಟ್ ಪೌಡರ್ ಮೆಷರ್ಮೆಂಟ್ಸ್ ನಿಮಗೆ ಗೊತ್ತಾಗುತ್ತೆ ಹಂಗೆ ಮೆಷರ್ಮೆಂಟ್ಸ್. ನಾನಿಲ್ಲಿ ಹಾಕ್ತಾ ಇರೋದು 1 ಟೇಬಲ್ ಸ್ಪೂನ್ ಆರ್ 1.5. ಓಕೆ, ಸೊ ಈಗ ಸದ್ಯಕ್ಕೆ 1 ಸ್ಪೂನ್ ಹಾಕಿರ್ತೀನಿ. ಆಮೇಲೆ ಹಾಫ್ ಬೇಕಾದರೆ ಹಾಫು, 1 ಸ್ಪೂನ್ ಬೇಕಾದರೆ ಆಮೇಲೆ ಹಾಕೋಣ. ನೈಸಾಗೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ ಬಂದು ವೆನಿಲಾ ಎಸೆನ್ಸ್. ಸೊ ಇನ್ನೊಂದು ಇಂಗ್ರೀಡಿಯೆಂಟ್ ಬಂದು ವೆನಿಲಾ ಎಸೆನ್ಸ್ ಇಲ್ಲೇ ಇದೆ, ಅದನ್ನು ಮಿಲ್ಕ್ ಹಾಕಾಗ ಹಾಕ್ಬೋದು ನೀವು. ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ ಬಂದು ಹರ್ಷೀಸ್ ಸಿರಪ್. ಇನ್ನೊಂದು 2 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲಂಪ್ಸ್ ಇದ್ರೂ ಪರವಾಗಿಲ್ಲ. ಆಪ್ಷನಲ್ ಇಂಗ್ರೀಡಿಯೆಂಟ್ ಬಂದು ಶುಗರ್. ನೀವು ಈ ಆಪ್ಷನಲ್ ಇಂಗ್ರೀಡಿಯೆಂಟ್ ಬೇಕಾದ್ರೂ ಹಾಕ್ಬೋದು, ಶುಗರ್. ಸೊ ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಈಗ ಅದನ್ನ ಡ್ರೈ ಇಂಗ್ರೀಡಿಯೆಂಟ್ ಜೊತೆನೇ ಹಾಕ್ಕೊಂಡು ಮಿಕ್ಸ್ ಮಾಡಿ. ಈಸಿ ರೆಸಿಪಿ. ಈ ಥರ ನೀವು ಏನಾದ್ರು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡ್ಬೋದು. ಬರ್ಬನ್ ಯಾವ್ದಾದ್ರು ಬಿಸ್ಕೆಟ್ ಯೂಸ್ ಮಾಡ್ಬೋದು, ಡೈಟ್ಸ್ಡ್ ಬಿಸ್ಕೆಟ್ ಕೂಡ ಯೂಸ್ ಮಾಡ್ಬೋದು, ನ್ಯೂಟ್ರಿಚಾಯ್ಸ್. ಬಟ್ ಐ ಆಮ್ ನಾಟ್ ಟ್ರೈಡ್, ನಾನು ಓರಿಯೋ ಬಿಸ್ಕೆಟಿಂದ ಮಾತ್ರ ಯೂಸ್ ಮಾಡಿದ್ದು. ಆ್ಯಂಡ್ ಹಾಟ್ ಚಾಕ್ಲೇಟಿಂದನೂ ನಾನು ಯಾವಾಗಲೂ ಟ್ರೈ ಮಾಡಿಲ್ಲ ಹಾಟ್ ಚಾಕ್ಲೇಟ್ ಪೌಡರ್, ಬಟ್ ಐ ಹ್ಯಾವ್ ಟ್ರೈಡ್ ವಿತ್ ಚಾಕ್ಲೇಟ್ ಪೌಡರ್ ನಾರ್ಮಲ್. ಸೊ ನೋಡೋಣ ಯಾವ ಥರ ಬರುತ್ತೆ. ಹಾಟ್ ಚಾಕ್ಲೇಟ್ ಆಲ್ರೆಡಿ ಸ್ವೀಟಾಗಿರುತ್ತೆ. ಸೊ ನೀವು ಏನಾದ್ರು ಶುಗರ್ ಹಾಕೊಳ್ಳೋದಾರೆ ಆಪ್ಷನಲ್ ಇಂಗ್ರೀಡಿಯೆಂಟ್ ಒಂದು ಸ್ವಲ್ಪ ಹಾಕೊಳ್ಳಿ ನಂತರ. ಓಕೆ, ಸೊ ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಮಿಲ್ಕ್ ಒಂದು ಸ್ವಲ್ಪ ಪೋರ್ ಮಾಡೋಣ. ನಿಮಗೆ ಎಷ್ಟು ಬೇಕು ನಿಮಗೆ ಗೊತ್ತಾಗುತ್ತೆ. ಜಾಸ್ತಿ ಲಿಕ್ವಿಡಿ ಥರ ಇರಬಾರ್ದು, ಯಾಕಂದರೆ ದಿಸ್ ಇಸ್ ಅ ಡೆಸರ್ಟ್, ನಾವು ಬೇಕ್ ಮಾಡ್ತಾಯಿಲ್ಲ. ಸೊ ಇದನ್ನೇ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಬೇಕ್ ಕೂಡ ಮಾಡ್ಬೋದು, ಇಲ್ಲಾಂದರೆ ಡೆಸರ್ಟ್ ಥರ ಫ್ರಿಜ್ಜಲ್ಲಿ ಇಟ್ಟರೆ ಅಷ್ಟೇ, ಸಿಂಪಲ್ ಈಸಿ ಡೆಸರ್ಟ್. ಸೊ ನಿಮಗೆ ಎಷ್ಟು ಮಿಲ್ಕ್ ಬೇಕೋ ಅಷ್ಟು ಹಾಕ್ಕೊಳ್ಳಿ.
ಫಸ್ಟ್ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನಾನು. ಆ್ಯಕ್ಚುಲಿ 30 ಬಿಸ್ಕೆಟ್ಸ್ ಅಲ್ಲ, 28 ಬಿಸ್ಕೆಟ್ಸ್, ಯಾಕಂದರೆ 2 ಆಲ್ರೆಡಿ ಎತ್ತಿಟ್ಟಿದ್ನಲ್ಲ. ಅಷ್ಟು ಹಾಕಿದರೂ ಕೂಡ ಇಷ್ಟೇ ಇದೆ ಕ್ವಾಂಟಿಟಿ ನೋಡಿ, ಇಷ್ಟೇ ಇದೆ. ನಾನು ಮಾಡ್ತಿರೋ 2 to 3 people. 2 to 3 ಪೀಪಲ್ಗಾದರೂ ಕ್ವಾಂಟಿಟಿ ಮಾತ್ರ ತುಂಬ ಸ್ಮಾಲ್ ಇದೆ ಮಾತ್ರ ಕ್ವಾಂಟಿಟಿ. ಸೊ ಒಂದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಥರ ಬರಬೇಕು, ಥಿಕ್ ಕನ್ಸಿಸ್ಟೆನ್ಸಿ. ಓಕೆ, ನೀವು ಇನ್ನೊಂದು ಸ್ವಲ್ಪ ಮಿಲ್ಕ್ ಬೇಕಾದರೆ ಆ್ಯಡ್ ಮಾಡ್ಬೋದು. ಓಕೆ, ಒಂದು 1/2 ಟೇಬಲ್ ಸ್ಪೂನಷ್ಟು ಚೋಕೋ ಪೌಡರ್ ಹಾಕೊಳ್ಳೋಣ. ಸ್ಪೂನ್ ಇಲ್ಲ, ಹಾಗೆ ಹಾಕೊಳ್ಳಿ ಮೆಷರ್ಮೆಂಟ್. ಸಾಕು. ಸೊ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಚಾಕ್ಲೇಟ್ ಪೌಡರ್ ಹಾಕೊಳ್ಳೋದಾದ್ರು ಹಾಕ್ಬೋದು, ನಾನು ಆಲ್ರೆಡಿ ಹೇಳ್ದಂಗೆ. ಮತ್ತೆ ಒಂದ್ಸರಿ ಸ್ಟರ್ ಮಾಡಿ. ಮಿಲ್ಕ್ ಬೇಕಾದ್ರೆ ಮತ್ತೆ ಆ್ಯಡ್ ಮಾಡ್ಬೋದು ನೀವು. ಸೊ ನೀವು ಇದನ್ನೇ ಅದೇ ಥರ ಬೇಕ್ ಮಾಡಿದರೆ ಸಿಂಪಲ್ ನಾರ್ಮಲ್ ಕೇಕ್ ಕೂಡ ಆಗುತ್ತೆ, ಇಲ್ಲಾಂದರೆ ನಮ್ಮ ಥರ ಡೆಸರ್ಟ್ ಕೂಡ ಮಾಡ್ಬೋದು. ಇದನ್ನೇ ಫ್ರಿಜ್ಜಲ್ಲಿಟ್ಟರೆ ಡೆಸರ್ಟ್. ಸೊ ನಾನು ಎಕ್ಸಾಮ್ ಮುಗಿಯೋಕ್ಕಿಂತ ಮುಂಚೆ, ಒಂದು ಲಾಸ್ಟ್ ಎಕ್ಸಾಮ್ ಇತ್ತು, ಆ ಎಕ್ಸಾಮ್ ಮುಗಿಯೋಕ್ಕಿಂತ ಮುಂಚೆ ಈ ಥರ ಒಂದು ರೆಸಿಪಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸೊ ಯು ಆಲ್ಸೋ ಟ್ರೈ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ವ್ಲಾಗ್ನ. ಸ್ವಲ್ಪ ಮಿಲ್ಕ್, ಸುಮ್ಮನೆ ಒಂದು ಸ್ವಲ್ಪ ಟಚಪ್ ಥರ. ಓಕೆ, ಬೇಕಿಂಗ್ ಆ ಥರನೇ ಕೇಕ್ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾವು ಇದ್ರ ಮೇಲೇ ನಮ್ಮ ಕ್ರೀಮ್ ತೆಗೆದಿಟ್ಕೊಂಡಿದ್ವಲ್ಲ, ಕ್ರೀಮ್ನ ಆ್ಯಡ್ ಮಾಡೋಣ. ಓಕೆ, ಈಗ ಕ್ರೀಮ್ನ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕೊಳ್ಳಿ. ನೀವು ಲಾಸ್ಟಿಗಾರು ಹಾಕ್ಬೋದು ಚಾಕ್ಲೇಟ್ ಸಿರಪ್ ಹಾಕಾಮೇಲೆ, ಇಲ್ಲಾಂದರೆ ಈಗಲೇ ಹಾಕೋಬೋದು. ಆಮೇಲೆ ನೀವು ಒಳಗಡೆ ಡಿಪ್ ಮಾಡ್ಬೋದು ಇದ್ರ ಒಳಗಡೆ. ಆಮೇಲೆ ಮತ್ತೆ ಅದ್ರ ಮೇಲೆ ಕ್ರೀಮ್ ಹಾಕ್ಬೋದಲ್ಲ ಡಿಪ್ ಆಗಾಮೇಲೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಡೆಕೋರ್ ಮಾಡ್ಕೊಳ್ಳಿ. ಇಟ್ಸ್ ಲಿಟ್ರಲಿ ಯುವರ್ ಓನ್ ಕ್ರಿಯೇಟಿವ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕ್ರೀಮ್ ಹಾಕಾಮೇಲೆ ಸೈಡಲ್ಲೆಲ್ಲ ಆಮೇಲೆ ನಾನು ಡಿಪ್ ಮಾಡ್ತೀನಿ. ಸೊ ಕ್ರೀಮ್ ತೆಗಿಲಾಗಲೇ ಅಂತೂ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಒಂದು ಸ್ವಲ್ಪ ಬ್ರೇಕ್ ಕೂಡ ಆಗುತ್ತೆ. ಡಿಪ್ ಮಾಡೋದ್ರಲ್ಲಿ ನೀವು ಬ್ರೇಕ್ ಆಗಿರೋದು ಹಾಕ್ಬೋದು ಬೇಕಾದ್ರೆ, ಬ್ರೇಕ್ ಏನಾರು ಆಗಿದ್ರೆ ಅಕಸ್ಮಾತ್. ಸೊ ಈಗ ಎಲ್ಲಾನು ಡಿಪ್ ಮಾಡೋಣ. ಸೊ ನಾನು ಮೊದಲೇ ಇದನ್ನು ಆ್ಯಡ್ ಮಾಡಿದ್ದೆ, ವೆನಿಲಾ ಎಸೆನ್ಸ್ನ. ಅದು ಆ್ಯಕ್ಚುಲಿ ಕ್ಯಾಪ್ಚರ್ ಆಗಿಲ್ಲ, ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿದ್ದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆಮೇಲೆ ಹರ್ಷೀಸ್ ಒಂದು ಆಪ್ಷನಲ್ ಇಂಗ್ರೀಡಿಯೆಂಟ್, ನೀವು ಹಾಕೋದವ್ರಿಗೆ ಹಾಕ್ಬೋದು. ಈಗ ಇದನ್ನು ಡಿಪ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯು ಶುಡ್ ಯೂಸ್ ಯುವರ್ ಫಿಂಗರ್ಸ್ ಆರ್ ಯು ಕ್ಯಾನ್ ಜಸ್ಟ್ ಮಿಕ್ಸ್ ಇಟ್ ಒನ್ಸ್ ಅಗೇನ್. ಓಕೆ, ಸೊ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಬಟ್ ಇಟ್ ಶುಡ್ ನಾಟ್ ಬ್ರೇಕ್. ಬಟ್ ಮೇಕ್ ಶೂರ್ ಇಟ್ ಡಸಂಟ್ ಬ್ರೇಕ್, ದಟ್ಸ್ ಇಟ್. ಸೊ ನೀಟಾಗಿ ಬೇಕಾದ್ರೆ ಮತ್ತೆ ಏನಾದ್ರು ನಿಮಗೆ ಹಾಕೋದು ಮರ್ತೋಗಿದ್ರೆ ಹಾಕಿಬಿಟ್ಟು ನೀವು ಸ್ಟಿರ್ ಮಾಡ್ಬೋದು, ಸ್ಟರ್. ಆಮೇಲೆ ಮತ್ತೆ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಮತ್ತೆ ಕ್ರೀಮ್ ಹಾಕ್ತೀವಲ್ಲ ಮೇಲೆ, ಅದಕ್ಕೆ. ಇನ್ನು ಬಂದು ನನ್ನ ಹತ್ರ 6 ಕ್ರೀಮ್ ಇದೆ, ಅದನ್ನು ಹಂಗೆ ಇಡೋಣ. ಕ್ರೀಮ್ ಕೂಡ ನೀವು ಮಿಕ್ಸ್ ಮಾಡ್ಕೋತೀರಲ್ಲ, ಆಗಲೇ ಮಿಕ್ಸ್ ಮಾಡ್ಬೋದು. ಏನು ಈ ಥರ ಹಾಕಬೇಕು ಅಂತ ಏನೂ ಇಲ್ಲ, ಆಗಲೇ ಮಿಕ್ಸ್ ಮಾಡಿದರೂ ಕೂಡ ಅದು ಪೌಡರ್ ಜೊತೆ ಮಿಕ್ಸ್ ಆಗುತ್ತೆ. ಡನ್ ನಮ್ಮ ಬೌಲ್. ನಮ್ಮ ಬ್ಯಾಟರ್ ವಿತ್ ಕ್ರೀಮ್ ಈ ಥರ ಇದೆ. ಟನ್ ಸೊ ನಿಮಗೆ ಲಾಸ್ಟ್ ಔಟ್ಪುಟ್ ಈ ಥರ ಇರಬೇಕು.
ಸೊ ನಾನು ಆಲ್ಮೋಸ್ಟ್ ಯೂಸ್ ಮಾಡಿದ್ದು ಈ ಥರ ಎಲ್ಲ ಡೆಸರ್ಟ್ ಬೇಕಿಂಗ್ ಮಾಡೋಕ್ಕೆ ನಾರ್ಮಲಾಗಿ ನಾನು ಯೂಸ್ ಮಾಡಿದ್ದು ಓರಿಯೋ. ಒಂದ್ಸಲಿನೂ ಬೇರೆ ಬಿಸ್ಕೆಟ್ಸ್ ಎಲ್ಲ ಏನು ಯೂಸ್ ಮಾಡಲಿಲ್ಲ ನಾನು. ಸೊ ನೀವು ಬೇಕಾದ್ರೆ ಎಲ್ಲ ಬಿಸ್ಕೆಟ್ಸ್ ಯಾರು ಮಿಕ್ಸ್ ಮಾಡ್ಬೋದು. ಐ ಡೋಂಟ್ ನೋ ಅಬೌಟ್ ದ ಟೇಸ್ಟ್, ಬಟ್ ಜಸ್ಟ್ ಗಿವಿಂಗ್ ಒಪಿನಿಯನ್. ಈಗ ಇದ್ರ ಮೇಲೆ ನಾವು ನಮ್ಮ ಚಾಕ್ಲೇಟ್ ಮೆಲ್ಟ್ ಮಾಡಿರೋ ಹಾಕೋಣ. ಚಾಕ್ಲೇಟ್ ಮೆಲ್ಟ್ ಮಾಡಿರೋದು ಡೈರಿ ಮಿಲ್ಕ್ ಚಾಕ್ಲೇಟ್. ಡಾರ್ಕ್ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಬೋದು. ನೈಸ್, ಇಟ್ ವುಡ್ ಬಿ ಡಾರ್ಕ್ ಚಾಕ್ಲೇಟ್ ಕೂಡ. ಸೊ ಇದನ್ನು ಒಂದು ಡಿಫ್ರೆಂಟ್ ಕಲರ್ ಆಗಿ ಬರುತ್ತೆ, ಡಿಫ್ರೆಂಟ್ ಲೇಯರ್ ಆ್ಯಂಡ್ ಡಿಫ್ರೆಂಟ್ ಕಲರ್ ಆಗಿ. ಸೊ ಲೆಟ್ಸ್ ಜಸ್ಟ್ ಸಿ, ಬಟ್ ಮೇಕ್ ಶ್ಯೂರ್ ಫುಲ್ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಅಂತ ಅದು. ಅದೇ ಸ್ಪ್ರೆಡ್ ಆಗಬೇಕು ಅದು ಎಲ್ಲ ಕಡೆ, ಆ ಕಲರು. ಆಚೆಯಿಂದನೇ ನಿಮಗೆ ಗೊತ್ತಾಗುತ್ತೆ ಈ ಸ್ಪ್ರೆಡ್ ಆಗಿರೋದು, ಇದೇ ಕಲರ್ ಬೇರೆ ಅದು ಕಲರೇ ಬೇರೆ ಅಂತ. ಒಂದು ಸ್ವಲ್ಪ ಇದೆ, ಒಂದು ಸ್ವಲ್ಪ ಕಡೆ ಅದು ಕವರ್ ಅಪ್ ಆಗಲಿಲ್ಲ. ಸೊ ಕವರ್ ಅಪ್ ಮಾಡೋಣ. ಸೊ ಈ ಸಮ್ಮರ್ ಹಾಲಿಡೇಸಲ್ಲಿ ಎಷ್ಟು ವೀಡಿಯೋಸ್ ಮಾಡ್ಬೋದು ಅಷ್ಟೆಲ್ಲ ಮಾಡ್ತೀನಿ. ಮಿನಿ ಬ್ಲಾಗ್ಸ್ ಅದು ಇದು. ಒಂದು ಸ್ವಲ್ಪ ದಿವಸ ಆಚೆ ಕೂಡ ಹೋಗ್ತೀನಿ. ಸೊ ಲೆಟ್ಸ್ ಜಸ್ಟ್ ಸಿ. ಓಕೆ, ಸೊ ಲೈಕ್ ಫ್ಯೂ ಡೇಸ್ ನಮ್ಮ ನೇಟಿವ್ಗೆ ಹೋಗ್ತೀನಿ. ಎಷ್ಟು ದಿವಸ ಬ್ಲಾಗ್ ಮಾಡ್ಬೋದು ನೋಡೋಣ. ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಎಡಿಟಿಂಗ್ ಅಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್, ಟೈಮ್ ಬೇಕಲ್ಲ. ಸೊ ಅದಕ್ಕೆ ಸೊ ಫುಲ್ ನೈಸ್ ಥಿನ್ ಲೇಯರ್, ಆ್ಯಕ್ಚುಲಿ ಥಿಕ್ ಲೇಯರ್ ಅಲ್ಲ, ಥಿನ್ ಲೇಯರ್. ಸೊ ಬೌಲೇ ನಿಮ್ಮ ಮುಂದ್ಗಡೆ ಇಟ್ಟಿದ್ದೀನಿ, ಯಾವ ಥರ ಇದೆ ನೋಡಿ. ಓಕೆ, ಸೊ ಈ ಥಿಕ್ ಲೇಯರ್ ಮೇಲೆ ಒಂದು ಸ್ವಲ್ಪ ಡೆಕೋರ್ ಮಾಡೋಣ. ಸೊ ಸುಮ್ಮನೆ ಹಂಗೆ ವೈಟ್ ಕಲರ್ ಕಾಣಿಸೋಕ್ಕೆ ಒಂದು ಸ್ವಲ್ಪ ಶುಗರ್, ಬಟ್ ಸಮ್ಟೈಮ್ಸ್ ಅದು ಡಿಸಾಲ್ವ್ ಆಗುತ್ತೆ ಒಳಗಡೆ. ಆ್ಯಂಡ್ ಸಿರಪ್, ಶೀಸ್ ಸಿರಪ್ ನೀವು ಯಾವ ಥರ ಬೇಕಾದ್ರೂ ಹಾಕ್ಬೋದು, ನಿಮ್ಮ ಫೇವ್ರೇಟ್ ಲೆಕ್ಟರ್. ಇಫ್ ಯು ಮೇಕಿಂಗ್ ಇಟ್ ಫಾರ್ ಸಮ್ಮನ್ ಎಲ್ಸ್, ಲೈಕ್ ನನ್ನ ಹೆಸರು ಹೆಚ್ಚು ಹಾಕ್ಬೋದು, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದ್ಯಾಟ್. ಸುಮ್ಮನೆ ಒಂದು ಜಿಗ್ಜಾಗ್ ಪ್ಯಾಟರ್ನ್, ಅದು ಕರೆಕ್ಟಾಗಿ ಬರಬೇಕು. ನಾವು ಅಂದ್ಕೊಳ್ಳೋದು ಬೇರೆ, ಪ್ಯಾಟರ್ನ್ ಬರೋದೇ ಬೇರೆ. ಲೆಟ್ಸ್ ಜಸ್ಟ್ ಸಿ. ಎಮ್ ಪ್ಯಾಟರ್ನ್, ಬಟ್ ಇಟ್ಸ್ ಗೋಯಿಂಗ್ ಟು ಡಿಸಾಲ್ವ್. ಅಲ್ಲೇ ಇರಲ್ಲ, ಇಟ್ಸ್ ಗೋಯಿಂಗ್ ಟು ಡಿಸಾಲ್ವ್. ಸೊ ಡಸಂಟ್ ಮ್ಯಾಟರ್. ಅಷ್ಟೇ ನಮ್ಮ ಡೆಸರ್ಟ್. ಲೆಟ್ಸ್ ಸಿ, ರೆಫ್ರಿಜರೇಟ್ ಮಾಡೋಣ ನಮ್ಮ ಡೆಸರ್ಟ್ ಹೇಗಿರುತ್ತೆ ಅಂತ, ಆಮೇಲೆ ನೋಡೋಣ. ಓಕೆ, ಲೆಟ್ಸ್ ಕೀಪ್ ವೇಟಿಂಗ್. ನಮ್ಮ ಡೆಸರ್ಟ್ ಮಾಡಿ ಮುಗಿಸಿದ್ದು 4:45 ಆಗಿತ್ತು. ಈಗ ಟೈಮ್ ಬಂದು 9:19 ಆಗಿದೆ. 9:19. ಈಗ ಒಂದು ಸ್ವಲ್ಪ ಹೊತ್ತು ಆಚೆ ಇಡೋಣ ಡೆಸರ್ಟ್ನ, ಯಾಕಂದರೆ ಫುಲ್ ಮ್ಯಾಕ್ಸ್ ಟೆಂಪ್ರೇಚರಲ್ಲಿ ಇಟ್ಟಿದೆ. ಸ್ವಲ್ಪ ಹೊತ್ತು ಆಚೆ ಇಟ್ಬಿಟ್ಟು ಆಮೇಲೆ ತಿನ್ನೋಣ. ಓಕೆ, ಸೊ ಈಗ ಫ್ರಿಜ್ಜಲ್ಲಿ ಹೇಗಿದೆ ಅಂತ ನೋಡೋಣ. ಓಕೆ, ಈಗ ರೆಫ್ರಿಜರೇಟರಿಂದ ತೆಗಿಯೋಣ ಹೇಗಿದೆ ಅಂತ. ಒಂದು ಸ್ವಲ್ಪ ಹೊತ್ತು ಆಮೇಲೆ ಟೇಸ್ಟ್ ಮಾಡೋಣ, ಯಾಕಂದರೆ ತುಂಬ ಕೋಲ್ಡ್ ಇದೆ. ಲೆಟ್ಸ್ ಓಪನ್ ಆ್ಯಂಡ್ ಸಿ. ವಾವ್, ನೋಡೋಕ್ಕೆ ಮಾತ್ರ ತುಂಬ ಡಿಲಿಷಿಯಸ್ ಆಗಿದೆ. ಟೇಸ್ಟ್ ಆಮೇಲೆ ತಿಂದು ಆಮೇಲೆ ನೋಡೋಣ. ಓಕೆ, ಒಂದು 5 to 6 minutes ಬಿಟ್ಟು ತಿಂತೀವಿ. ಸೊ ಲೆಟ್ಸ್ ಸಿ ದ ಟೇಸ್ಟ್ ಅಟ್ ದಟ್ ಟೈಮ್. ತುಂಬ ಚೆನ್ನಾಗಿದೆ. ಯು ಶುಡ್ ಆಲ್ಸೋ ಟ್ರೈ ದಿಸ್ ಅಟ್ ಯುವರ್ ಹೋಮ್. ಈ ಥರ ನೈಸ್ ಆ್ಯಂಡ್ ಮಸ್ಟ್ ಆಗಿರೋ ಡೆಸರ್ಟ್ನ ನೀವು ಎಲ್ಲೂ ಸಿಗಲ್ಲ. ನೀವೇ ಮಾಡ್ಕೊಂಡು ತಿನ್ನಬೇಕು. ಸೂಪರ್ ಡೂಪರ್ ಹೆವೆನ್ ಥರ ಇದೆ. ಟ್ರಸ್ಟ್ ಮೀ, ಗೋ ಡು ಇಟ್. ತುಂಬ ಚೆನ್ನಾಗಿದೆ. ಇಟ್ಸ್ ಆ್ಯಕ್ಚುಲಿ ಸೂಪರ್ ಡೂಪರ್. ನೀವೇ ಮನೇಲಿ ಮಾಡ್ಕೊಂಡು ಈಸಿಯಾಗಿ ಮಾಡ್ಬೋದು. ಓರಿಯೋ ಬಿಸ್ಕೆಟ್ಸ್ನ ನೀವು ಇನ್ನೂ ಜಾಸ್ತಿ ಹಾಕ್ಬೋದು ಊಟ. ಆಮೇಲೆ ನಾನು ಒಂದು ಡೆಸರ್ಟ್ ತಿನ್ನಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾರು ಗೆಸ್ಟ್ ಬಂದಾಗಲಾರು ಸಿಂಪಲ್ಲಾಗಿ ಒಂದೊಂದು ಪೀಸಾಗಿ ಕಟ್ ಮಾಡಿ ಅವ್ರಿಗೆ ಕೊಡ್ಬೋದು. ಸೂಪರ್ ಡೂಪರ್. ಆದರೆ ಬೇಗ ತಿನ್ನಬೇಕು, ಮೆಲ್ಟೆಲ್ಲ ಆಗಬಾರ್ದು ಜಾಸ್ತಿ. ಮಸ್ತ್ ಮಸ್ತ್. ಸೊ ಆ ಕ್ರೀಮ್ ನಾನು ಏನು ಡಿಪ್ ಮಾಡಿದ್ನಲ್ಲ, ಅದೇ ಬಿಸ್ಕೆಟ್ ಥರ ಇತ್ತು. ಆ ಥರ ಫ್ರೀಸ್ ಮಾಡಿದ್ದೆ ನಾನು. ಸೊ ಅದೇ ಬಿಸ್ಕೆಟ್, ಹಾರ್ಡ್ ಬಿಸ್ಕೆಟ್ ಥರ ಇತ್ತು. ಆ ಥರ ಮಾಡ್ಕೊಡಿ. ನಾನು 4:45ಗೆ ರೆಫ್ರಿಜರೇಟು, ಆಮೇಲೆ 9:20ಗೆ ತೆಗೆದಿದ್ದೀನಿ. ನಿಮಗೆ ಟೈಮ್ ತೋರಿಸಿದ್ದೀನಲ್ಲ, 9:20. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಟೈಮ್ ಡಿಫ್ರೆನ್ಸ್.
ಆಗಿತ್ತು ಹೇಗೆ ಸಿಂಪಲ್ ಆಗಿ ಆ, ನಮ್ಮ ಮನೇಲೇ ನಾವು ಡೆಸರ್ಟ್ ಮಾಡ್ಕೋಬೋದು ಅಂತ. ನೀವು ಕೂಡ ಟ್ರೈ ಮಾಡಿಬಿಡಿ, ಡೋಂಟ್ ಮಿಸ್ ಇಟ್ ಔಟ್. ನೆನೆ ತಾನೇ ಯುಗಾದಿ ವ್ಲಾಗ್ನ ಪೋಸ್ಟ್ ಮಾಡಿದ್ದೀನಿ, ಹೋಗಿ ನೋಡಿ. ಎಲ್ಲ ವೀಡಿಯೋಸ್ನ ಇನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಟೈಮ್.